ಬಟ್ ನಾ ಇವತ್ತು ಬಂದಿರೋ ಹೋಟೆಲ್ ಹೆಸರೇನೆ ಎಕ್ಸ್ಟ್ರಾ ಚಟ್ನಿ ಅಂತ. ಫಸ್ಟು ತವಾ ಕುಂದಾಪುರ ಗೀ ರೋಸ್ಟ್ ಇಡ್ಲಿ. ತುಂಬಾ ಏಸ್ಥೆಟಿಕ್ ಆಗಿದೆ ಕೆಫೆ ಇದು. ಇಲ್ಲಿ ನೋಡಿದ್ರೆ ಎಲ್ಲಾನು ಬ್ಯಾಕ್ ಗ್ರೌಂಡ್ ಎಲ್ಲ ಸಕ್ಕತ್ತಾಗಿ ಮಾಡ್ಯಾರ. ಲೈಟಿಂಗ್ ಆಗಿರ್ಲಿ, ಸೀಟಿಂಗು. ನಾನು ಉಪ್ಮಾ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಉಪ್ಪಿಟ್ಟಿದೆ, ಫುಲ್ಲು ಹುಳಿ ಇದೆ, ಖಾರ ಇದೆ. ಹುಳಿ ಅಂಡ್ ಖಾರ ಮಿಕ್ಸ್ ಆಗಿ ಐ ಆಮ್ ಎಕ್ಸ್ಟ್ರಾ ಬಿಸಿ. ಓಕೆ ಬಾಸ್. ಓವರ್ ಆಲ್ ವಿ ವಿಲ್ ಬಿ ರೇಟಿಂಗ್ ಅಟ್ಲೀಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಕೆಲವು ಹೋಟ್ಲಿಗೆ ಹೋದಾಗ ಎಕ್ಸ್ಟ್ರಾ ಸಾಂಬಾರು, ಎಕ್ಸ್ಟ್ರಾ ಚಟ್ನಿ ಕೇಳೋದು ಸ್ವಲ್ಪ ಗುರ್ರ ಅಂತಾರೆ. ಬಟ್ ನಾ ಇವತ್ತು ಬಂದಿರೋ ಹೋಟೆಲ್ ಹೆಸರೇನೆ ಎಕ್ಸ್ಟ್ರಾ ಚಟ್ನಿ ಅಂತ. ಮೆಜೆಸ್ಟಿಕ್ ಇಂದ ವಾಕಬಲ್ ಡಿಸ್ಟೆನ್ಸ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಇದೆ. ಪಕ್ಕನೇ ಇದೆ ಬಸ್ ಸ್ಟ್ಯಾಂಡ್ ಮತ್ತೆ ಮೆಟ್ರೋ ಇಂದ. ನಾವೀಗ ಆಫೀಸ್ಗೆ ಹೋಗ್ತಾ ಇದ್ವಿ, ಏನಾದ್ರು ತಿನ್ಕೊಂಡು ಹೋಗೋಣ ಅಂಡ್ ಬ್ಲಾಗ್ ಮಾಡಿ ನಿಮ್ಗೂ ತೋರ್ಸೋಣ ಅಂತ ಅನಿಸ್ತು. ಇಲ್ಲಿ ಮೆನು ತುಂಬಾ ಇಂಪ್ರೆಸಿವ್ ಆಗಿದೆ ಅಂತ, ಯೂನಿಕ್ ಆಗಿದೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ. ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ಎಕ್ಸ್ಟ್ರಾ ಚಟ್ನಿಗೆ ಹೋಗೋಣ. ನೀವು ಏನಾರು ಮೆಜೆಸ್ಟಿಕ್ ಕಡೆ ಬಂದ್ರೆ ತಿನ್ಕೊಂಡು ಹೋಗೋರಂತೆ, ಹೆಂಗಿದೆ ಅಂತ ಹೇಳ್ತೀವಿ. ಸೊ ಇದೆ ಎಕ್ಸ್ಟ್ರಾ ಚಟ್ನಿ. ಆಕ್ಚುಲಿ ಎಕ್ಸ್ಟ್ರಾ ಚಟ್ನಿ, ಎಕ್ಸ್ಟ್ರಾ ಕರಿ ಅಂತ ಎರಡಿದೆ, ಬಟ್ ನಾವು ಹೋಗ್ತಿರೋದು ಎಕ್ಸ್ಟ್ರಾ ಚಟ್ನಿಗೆ. ಚಟ್ನಿ ತಿಂಡಿಗೆ. ಇದು MTR ಇದೆಯಲ್ಲ, ಅದ್ರ ಹಿಂಭಾಗನೇ ಬರುತ್ತೆ. ಹಾ, ಇದು ವಜ್ರೇಶ್ವರಿ ಕಂಬೈನ್ಸ್ ರೋಡ್ ಅಲ್ವಾ? ಆಕ್ಚುಲಿ ಆ ಕಡೆ ಹೋದ್ರೆ ವಜ್ರೇಶ್ವರಿ, ಸ್ಟ್ರೈಟ್ ಹೋದ್ರೆ ವಜ್ರೇಶ್ವರಿ. ಈ ಕಡೆ MTR ಇದೆ, ಇಲ್ಲಿ ಕಾರ್ನರ್ ಕಡೆ MTR ಇದೆ. ಸೊ ಅದೇ ಕಾರ್ನರ್ ಅಲ್ಲಿ ಈ ಸೈಡ್ ಬಂದ್ರೆ ಆಗುತ್ತೆ. ಓಕೆ, ಇವಾಗ ಅವಳಿಗೆ. ಸೊ ಇದು ಆಂಬಿಯನ್ಸ್. ಎಂಟ್ರಿ ಆಗ್ತಿದ್ದಂಗೆ ಒಂಥರ ಡಿಫ್ರೆಂಟ್ ಆಗಿದೆ. ಎಕ್ಸ್ಟ್ರಾ ಚಟ್ನಿ, ಅಲ್ಲಿ ಚಟ್ನಿ ಮಾಡ್ತಾ ಇದ್ದಾರೆ ರುಬ್ಬೋಕಲ್ಲಲ್ಲಿ. ಅದನ್ನೇ ಸಿಂಬಲ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಚಟ್ನಿ ಅಂತ ಹಾಕಿದ್ದಾರೆ. ಸೊ ಸಣ್ಣ ಟೇಬಲ್ ಇದೆ, ಕುತ್ಕೊಂಡು ತಿನ್ಬೋದು. ಇಲ್ಲ ನಿಂತ್ಕೊಂಡು ತಿನ್ನೋರಿಗೆ ಈ ಥರ ಟೇಬಲ್ಗಳಿದೆ. ಸೊ ಈಗ ಮೆನು ಏನಿದೆ ನೋಡೋಣ. ಸೊ ನಾವಿವಾಗ ಫೈನಲಿ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಯುನೀಕ್ ಇರೋದು ಆರ್ಡರ್ ಮಾಡಿದ್ದೀವಿ. ಏನು ಆರ್ಡರ್ ಮಾಡಿದ್ದೀವಿ ಸರ್? ನಾವು ಒಂದು ರೋಸ್ಟ್ ತಟ್ಟೆ ಇಡ್ಲಿ ಮಾಡಿದ್ದೀವಿ. ನಾರ್ಮಲ್ ಅಲ್ಲ, ರೋಸ್ಟ್ ಆಗಿರೋ, ಗೀ ರೋಸ್ಟ್ ಆಗಿರೋ ತಟ್ಟೆ ಇಡ್ಲಿ. ಕುಂದಾಪುರದ ಸ್ಪೆಷಲ್ ತವಾ ರೋಸ್ಟ್. ಆಮೇಲೆ MLA ಉಪ್ಮಾ ದೋಸೆ. ಇದನ್ನ ಉಪ್ಪಿಟ್ಟಿನ ದೋಸೆ ಮೇಲೆ ಹಾಕಿ ಕೊಡ್ತಾರಂತೆ. ಇವ್ರಿಗೆ ಉಪ್ಪಿಟ್ಟು ತಿನ್ಬೇಕನ್ಸ್ತಾಯಿತ್ತು, ನಂಗೆ ದೋಸೆ ತಿನ್ಬೇಕನ್ಸ್ತಾಯಿತ್ತು. ಸೊ ಒಳ್ಳೆ ಕಾಂಬಿನೇಷನ್ ಅನ್ಕೊಂಡು ಇದನ್ನ ಚೂಸ್ ಮಾಡಿದೀವಿ. MLA ಉಪ್ಮಾ ದೋಸೆ ಇಟ್ಟಿದ್ದಾರೆ, ಯಾಕಂದ್ರೆ ಮಿಕ್ಸ್ ಮಸಾಲ ಮಾಡಿ ಇದೇನ್ ಮಾಡ್ಕೊಡ್ತಾರೆ ಗೊತ್ತಿಲ್ಲ, ನೋಡೋಣ. ಆಮೇಲೆ ಆಂಧ್ರ ಚಿಲ್ಲಿ ಬನ್ ಯಾರೋ ಚೆನ್ನಾಗಿರುತ್ತೆ ಅಂತ ನಮ್ಗೆ ಹೇಳಿದ್ರು, ಅದಕ್ಕೋಸ್ಕರನೇ ನೋಡಕ್ ಬಂದಿದೀವಿ ನಾವು. ಆಮೇಲೆ ಕೀರಾ ವಡೆ ಅಂತ ಇದೆ, ಇದು ತಿರುಪತಿಯಲ್ಲಿ ಸಿಗುತ್ತಲ್ಲ ಆ ತರ ವಡೆ ಅಂತೆ. ಸೊ ಈ 4 ಐಟಮ್ ಹೇಳಿದೀವಿ, ನೋಡ್ಕೊಂಬರೋಣ ಅಂತ. ತುಂಬಾ ಏಸ್ಥೆಟಿಕ್ ಆಗಿದೆ ಕೆಫೆ ಇದು. ಇಲ್ಲಿ ನೋಡಿದ್ರೆ ಎಲ್ಲಾನು ಬ್ಯಾಕ್ ಗ್ರೌಂಡ್ ಎಲ್ಲ ಸಕ್ಕತ್ತಾಗಿ ಮಾಡ್ಯಾರ. ಲೈಟಿಂಗ್ ಆಗಿರ್ಲಿ, ಸೀಟಿಂಗು, ಒಂಥರ ಹೋಮ್ಲಿ ಫೀಲ್ ಕೊಡ್ತಾ ಇದೆ ಎಲ್ಲ. ಅಲ್ಲೂ ಇಲ್ಲಿ ಅಕ್ಕ ಅಂಡ್ ಮೀ ಅಂತ ಒಂದು ಕತೆ ಹಾಕಿದ್ದಾರೆ. ಅಲ್ಲಿ ಅಮ್ಮ ಒಂದು ಕಪ್ಪು ಕಾಫಿ ಕೊಡಿ ಅಂತ ಹಾಕಿದ್ದಾರೆ, ಅದು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಚಟ್ನಿ ಆಫ್ ದ ಡೇ ಅಂದರೆ ಇವತ್ತಿನ ಸ್ಪೆಷಲ್ ಅಂತೆ ಹೀರೆಕಾಯಿ ಚಟ್ನಿ. ಸೊ ಪ್ರತಿಯೊಂದಿನ ಒಂದೊಂದು ಚಟ್ನಿ ಸ್ಪೆಷಲ್ ಆಗಿ ಮಾಡ್ತಾರೆ. ಸೊ ಅದನ್ನು ನೋಟಿಸ್ ಬೋರ್ಡ್ ಮೇಲೆ ಥರ ಹಾಕಿದ್ದಾರೆ ಇಲ್ಲಿ. ಸೊ ಇಲ್ಲಿ ಎಂಟ್ರಿ ಮಾಡ್ತಾರಂತೆ. ಇದಕ್ಕೆ ಒಂದು ಫ್ಯಾನ್ ಬೇಸ್ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ನೋಡೋಣ, ಟೇಸ್ಟ್ ಮಾಡಿ. ಗ್ರೌಂಡ್ ಫ್ಲೋರಲ್ಲಿ ಸಣ್ಣದಾಗಿ ಕುತ್ಕೊಂಡು ಮತ್ತು ನಿಂತ್ಕೊಂಡು ತಿನ್ಬೋದು. ಆ್ಯಂಡ್ ಜೊತೆಗೆ ಫಸ್ಟ್ ಫ್ಲೋರಲ್ಲಿ ಸರ್ವಿಸ್ ಕೂಡ ಇದೆಯಂತೆ. ನಿಂತ್ಕೊಳ್ಳೋದು ತಿನ್ನೋಕ್ಕಾಗಲ್ಲ ಅಂದರೆ ಕುತ್ಕೊಂಡು ತಿನ್ನೋಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ಬೋದು. ಸೊ ನಾವೀಗ ಆರ್ಡರ್ ಮಾಡಿರೋದೆಲ್ಲ ಬಂದಿದೆ. ಇದು ಕುಂದಾಪುರ ಗೀ ರೋಸ್ಟ್ ಇಡ್ಲಿ, ತವಾ ಕುಂದಾಪುರ ಗೀ ರೋಸ್ಟ್ ಇಡ್ಲಿ. ಇದು ಉಪ್ಮಾ ದೋಸೆ, MLA ಉಪ್ಮಾ ದೋಸೆ. ಒಳಗಡೆ ಉಪ್ಪಿಟ್ಟಿದೆ, ಹಿಂಗೆ ತೆಗೆದ್ರೆ ಬಿಸಿ ಉಪ್ಪಿಟ್ಟು. ಆಮೇಲೆ ಇದು ಆಂಧ್ರ ಚಿಲ್ಲಿ ಬನ್ನು. ಆಮೇಲೆ ಇದು ನಾವು ಹೇಳೋದಲ್ಲ, ತಿರುಪತಿಯಲ್ಲಿ ಸಿಗತ್ತಲ್ಲ ಕೀರಾ ವಡೆ. ಸೊ ಈಗ ಟ್ರೈ ಮಾಡೋಣ. ನೋಡೋಕೆ ಹೆವಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೊ ವೆರಿ ಎಕ್ಸೈಟೆಡ್ ಇಟ್ ಟೇಸ್ಟ್ ಮಾಡೋಣ. ಫಸ್ಟ್ ಯಾವ್ದು ಮಾಡ್ತಿದ್ಯಾ? ಫಸ್ಟು ತವಾ ಕುಂದಾಪುರ ಗೀ ರೋಸ್ಟ್ ಇಡ್ಲಿ. ಓಕೆ. ಸೊ ಇಲ್ಲಿ 3 ಚಟ್ನಿ ಕೊಟ್ಟಿದ್ದಾರಂತೆ. ಒಂದು ಹೀರೆಕಾಯಿ ಚಟ್ನಿ, ಒಂದು ಕೊಕೊನಟ್ ಚಟ್ನಿ, ಇನ್ನೊಂದು ಪೀನಟ್ ಚಟ್ನಿ. ಸೊ ಟೇಸ್ಟ್ ಮಾಡೋಣ. ಇದಕ್ಕೆ ಹೀರೆಕಾಯಿ ಚಟ್ನಿ ನಾನು ತಿಂದಿಲ್ಲ ಮುಂಚೆ. ಹೌದಾ? ಇದಕ್ಕೆ ತುಪ್ಪ ಹಾಕಿದರೆ ಮೇಲೆ ಎಲ್ಲ ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಹಿಂಗೆ ನಾವು ಕಟ್ ಮಾಡಿದ್ರೂ ತುಪ್ಪ ಆಚೆ ಬರ್ತಾ ಇದೆ. ಸೊ ಫಿಲ್ಡ್ ವಿತ್ ತುಪ್ಪ. ಫಸ್ಟ್ ನಾನು ಎಲ್ಲೇ ಹೋದ್ರೂ ಗೀದು ಈಗ ಪುಡಿ ಟೇಸ್ಟ್ ಮಾಡ್ತೀನಿ. ಇದು ಪುಡಿ ಎಲ್ಲ ಏನೋ ಬೇರೆ ಮಸಾಲ ಹಾಕಿದ್ದಾರೆ. ಗೀ ರೋಸ್ಟ್ ಆಗಿದೆ ಇದು. ಫಸ್ಟ್ ಹೀರೆಕಾಯಿ ಜೊತೆ ತಿನ್ನೋಣ. ಹೀರೆಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ. ಚಟ್ನಿ ಫುಲ್ ಖಾರ ಇದೆ, ವೆರಿ ಸ್ಪೈಸಿ. ಹೀರೆಕಾಯಿ ಚಟ್ನಿ
ಗೀ ರೋಸ್ಟ್ ಆಗಿರೋ ಇಡ್ಲಿ ಹೆಂಗಿದೆ? ನಮಗೆ ಗೀ ರೋಸ್ಟ್ ಇಡ್ಲಿ ತುಂಬ ಗೀ ರೋಸ್ಟ್ ಆಗಿದೆ ಅನಿಸ್ತಿಲ್ಲ. ನಾರ್ಮಲ್ ಇಡ್ಲಿಗೆ ಮೇಲೆ ಮಸಾಲೆ ಹಾಕಿದ್ದಾರೆ, ಸೊ ಆ ಮಸಾಲೆಗೆ ರೋಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇಡ್ಲಿ ನಾರ್ಮಲ್ ಟೇಸ್ಟೇ, ಬಟ್ ಚಟ್ನಿ ಖಾರ ಸ್ಪೈಸಿ ಇದೆ. ಎಕ್ಸ್ಟ್ರಾ ಚಟ್ನಿಲಿ ಚಟ್ನಿ ತುಂಬ ಚೆನ್ನಾಗಿದೆ ಅಂತಾನೆ. ಇವಾಗ ಬೇರೆ ಚಟ್ನಿ ಜೊತೆ ಟ್ರೈ ಮಾಡೋಣ, ಕೊಕೊನಟ್ ಚಟ್ನಿ ಜೊತೆ. ದಿಸ್ ಈಸ್ ಪರ್ಫೆಕ್ಟ್ ಕಾಂಬೋ. ಕೋಕೋನಟ್ ಚಟ್ನಿನ ಕೊಕೊನಟ್ ಚಟ್ನಿ, ಇನ್ನೊಂದು ಚಟ್ನಿನ ತಿಂದ್ಬಿಡು. ಪೀನಟ್. ಎಸ್. ಇದು ಮೈಲ್ಡ್ ಸ್ಪೈಸಿ ಇದೆ. ಎಷ್ಟು ರೇಟ್ ಮಾಡ್ತೀಯಾ? 3 ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗಲಿಕ್ಕೆ 3 ಮಾಡಿರೋದು. ಹೀರೆಕಾಯಿ ಚಟ್ನಿ ಫುಲ್ ಸೂಪರ್ ಸ್ಪೈಸಿ, ಕೊಕೊನಟ್ ಚಟ್ನಿ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಇದು ಮೀಡಿಯಮ್ ಸ್ಪೈಸಿ. ಸೊ 3 ಬ್ಲೆಂಡ್ ಆಗ್ತದೆ ಚೆನ್ನಾಗೆ, ಎಲ್ಲ ಆಡಿಯನ್ಸ್ಗೂ ತಿನ್ಬೋದು ಇದನ್ನು. ಸೊ ನಾನು ಒಂದು 8 ರೇಟ್ ಮಾಡ್ತೀನಿ 10ಗೆ, ಬಿಕಾಸ್ ಆಫ್ ಚಟ್ನಿ ಸೂಪರ್ ಆಗಿದೆ, ಅದಕ್ಕೆ ಜಾಸ್ತಿ ಕೊಟ್ಟಿದ್ದೀನಿ 8. ನಾನು ಉಪ್ಮಾ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಉಪ್ಪಿಟ್ಟಿದೆ, ಈರುಳ್ಳಿ ದೋಸೆ ಥರನೂ ಮಾಡಿದ್ದಾರೆ, ಬಟ್ ತುಂಬ ಕ್ರಿಸ್ಪ್ ಇದೆ ಅನಿಸ್ತಾ ಇದೆ. ಇದಕ್ಕೂ ಅಷ್ಟೇ 3 ಚಟ್ನಿ ಇದೆ. 3 ಚಟ್ನಿ, ಹೀರೆಕಾಯಿ ಮಧ್ಯ ಪೀನಟ್ ಕೊಕೊನಟ್. ಚಟ್ನಿಗಿನ್ನ ಉಪ್ಪಿಟ್ಟು ಜೊತೆ ದೋಸೆ ವಿಯರ್ಡ್ ಆಗಿದೆ. ಟ್ರೈ ಮಾಡ್ತಿರೋದು. ಲೆಟ್ಸ್ ಟ್ರೈ. MLA ಉಪ್ಮಾ ದೋಸೆ ಅಂತ ಉಪ್ಪಿಟ್ಟು ತೊಗೊಂಡಿದ್ದೀನಿ. ನಂಗೆ ಖಾರ ಚಟ್ನಿ ಅಂದ, ಸೊ ಫಸ್ಟ್ ನಾನು ಖಾರನೇ ಟ್ರೈ ಮಾಡೋಣ. ವಿಯರ್ಡ್ ಆಗಿದೆ ಫೀಲಿಂಗು ಅನಿಸ್ತಾ ಇತ್ತು, ಬಟ್ ಖಂಡಿತ ಎಲ್ಲ ತುಂಬ ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ಉಪ್ಪಿಟ್ಟು ಯಾವ ಥರ ಇದೆ ಗೊತ್ತಾ, ಉಪ್ಪಿಟ್ಟಿಗೆ ಏನಾದ್ರು ಕ್ರಿಸ್ಪಿ ಏನಾದ್ರು ಹಾಕ್ದಂಗಿದೆ. ಸೊ ಆ ಕ್ರಿಸ್ಪ್ ಫ್ಲೇವರು, ಆಮೇಲೆ ಉಪ್ಪಿಟ್ಟಿಂದು ಖಾರ ಜೊತೆಗೆ ಚಟ್ನಿ ಖಾರ ಸಖತ್ತಾಗಿದೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇದು ಬೇರೆ ಚಟ್ನಿ ಜೊತೆ ಟ್ರೈ ಮಾಡು. ಚಟ್ನಿ ಚೆನ್ನಾಗಿದೆ, ಅದು ತುಂಬ ಇವತ್ತಿನ ಸ್ಪೆಷಲ್ ಅದು ಹೀರೆಕಾಯಿ ಚಟ್ನಿ. ಯಾವತ್ತೂ ತಿಂದಿರಲ್ಲ ಇದನ್ನ, ಖಂಡಿತ ಬಂದು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ. ದೋಸೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಯಾವತ್ತೂ ಇದು ಹೆಂಗು ಹೋಗುತ್ತೆ ಅಂತ ಇವಾಗ ಏನೇನೋ ಬೇರೆ ದೋಸೆ ಎಲ್ಲ ಮಾಡ್ತಾರೆ, ಪಿಜ್ಜಾ ದೋಸೆ, 99 ವೆರೈಟೀಸ್ ಆಫ್ ದೋಸೆ ಅಂತ. ಈ ದೋಸೆ ಖಂಡಿತ ಟ್ರೈ ಮಾಡ್ಬೋದು. ಎಷ್ಟು ರೇಟ್ ಮಾಡ್ತೀಯಾ? ಚಟ್ನಿ ಇದು ತಿಂದ್ಬಿಡ್ತೀನಿ. ಈ ಚಟ್ನಿ ಚೆನ್ನಾಗಿದೆ. ಪೀನಟ್ ಚಟ್ನಿ ಅನ್ಸುತ್ತೆ. 3 ಚಟ್ನಿ ಚೆನ್ನಾಗಿದೆ. 10/10 ರೇಟ್ ಮಾಡ್ತೀನಿ ಅದಕ್ಕೆ. ಹೌದಾ? ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ದೋಸೆನೂ ತುಂಬ ಕ್ರಿಸ್ಪಿ ಗರಿ ಗರಿ ಇದೆ. 10/10. ಸೊ ಇವಾಗ ತಿರುಪತಿಯಲ್ಲಿ ಫೇಮಸ್ ಆಗಿರೋಂಥ ಈರು ವಡೆ ತಿನ್ನೋಣ. ಸೊ ಚಟ್ನಿನ ಕೊಟ್ಟಿದ್ದಾರೆ ಒಂದು. ಚಟ್ನಿನ ಕರಿ ಥರನ ಅದು? ಚಟ್ನಿ ಅನ್ಸುತ್ತೆ, ಟೊಮೆಟೊ ಥರ ಅನ್ಸುತ್ತೆ. ಏನ್ದ್ರಲ್ಲಿ ಮಾಡಿರೋದು ಅದು? ಪಾಲಕ್ ಹಾಕಿದಾರಂತೆ, ಬಟ್ ಈ ಚಟ್ನಿ ಸಕ್ಕತ್ತಾಗಿದೆ. ಫುಲ್ಲು ಹುಳಿ ಇದೆ, ಖಾರ ಇದೆ, ಹುಳಿ ಆ್ಯಂಡ್ ಖಾರ ಮಿಕ್ಸ್ ಆಗಿ ನಂಗೆ ತುಂಬ ಇಷ್ಟ. ಹುಳಿ ಇದೆ ಜಾಸ್ತಿ ಇದ್ದರೆ ಮುಂದಿದ್ರೆ, ಸೊ ಪರ್ಫೆಕ್ಟ್ ಸ್ನ್ಯಾಕ್ ಇದು. ವಡೆ ಹೆಂಗಿದೆ? ವಡೆ ನಮ್ಗೆ ಕ್ರಿಸ್ಪಿ ಇದೆ, ಅಂದರೆ ನಿಮಗೆ ಮದ್ದೂರು ವಡೆ ಥರ. ಮದ್ದೂರು ವಡೆ ಅಷ್ಟು ಇದಿಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಇದೆ ಸ್ವಲ್ಪ. ಬಟ್ ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನು. ಅಲ್ಲಿ ಚೆನ್ನಾಗಿದ್ದವ್ರು ತಿನ್ಬೋದು. ಹೌದು, ಆ್ಯಂಡ್ ಸ್ನ್ಯಾಕ್ ಆಗಿ ತಕಸಲ ತಿನ್ಬೋದು ಬೇರೆ ಬ್ರೇಕ್ಫಾಸ್ಟಿಂದ. ನಮ್ಮ ಚಟ್ನಿಗೆ 10/10. ಸೊ ಈಗ ಆಂಧ್ರ ಚಿಲ್ಲಿ ಬನ್ ಟ್ರೈ ಮಾಡ್ತಾ ಇದ್ದೀವಿ. 4 ಪೀಸ್ ಮಾಡಿದ್ದಾರೆ. ಒಳಗೆ ಏನಿದೆ ನೋಡೋಣ. ಚಿಲ್ಲಿ ಹಾಕಿದ್ದಾರೆ, ಈರುಳ್ಳಿ ಮತ್ತು ಏನೋ ಚಟ್ನಿ ಥರದ್ದನ್ನು ಹಾಕಿದ್ದಾರೆ. ಏನೋ ಮಾಡ್ತಾರೆ ನೋಡು ಡಿಫ್ರೆಂಟಾಗಿ. ನಾನು ಫಸ್ಟ್ ಟೈಮ್ ಬ್ರೇಕ್ಫಾಸ್ಟಿಗೆ ಬಂದು ತಿಂತಾ ಇರೋದು. ಈ ವಡಾಪಾವ್ ಬರುತ್ತಲ್ಲ, ಆ ಥರ ಹಾಕಿಲ್ಲ. ತುಂಬ ಖಾರನೂ ಇಲ್ಲ ಒಳಗಡೆದು. ಓಕೆ, ಚಿಲ್ಲಿ ಇದೆ, ಬಟ್ ಸ್ವಲ್ಪ ಸ್ವೀಟ್ ಫ್ಲೇವರು ಇದೆ. ಏನೋ ಸ್ವೀಟ್ ಇದೆ ಒಳಗಡೆ. ಸ್ವೀಟ್ ಫ್ಲೇವರು ಇದೆ, ಖಾರನೂ ಇದೆ. ಒಂಥರ ಚೆನ್ನಾಗಿದೆ, ಒಂಥರ ಚಟ್ನಿ ಥರನೂ ಇಲ್ಲ, ಒಂಥರ ಬೇರೆ ಥರ ಇದೆ. ಎಕ್ಸ್ಪ್ಲೈನ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ, ಆ ಥರ ಇದೆ. ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನಂಗೆ. 8.5 ಕೊಡ್ಬೋದು.
ಅಷ್ಟು ರೆಕಮೆಂಡ್ ಮಾಡ್ಬೋದು. ಯಾಕಂದ್ರೆ ಒಂದ್ಸಲ ತಿನ್ಬೇಕು ಅಂತ ಬಂತೀನಿ, ಬಟ್ ಬಂದು ಬೆಳಗ್ಗೆ ನಮ್ಗೆ ಅಡ್ಜಸ್ಟ್ ಆಗಿಲ್ಲ, ನಾವು ಮುಂಬೈ ಅವ್ರ ಥರ ಅವಲ್ಲ. ಸೊ ಇಷ್ಟ ಆಗುತ್ತೋ ಇಲ್ವೋ ಡೌಟ್ ಬೇರೆಯವ್ರಿಗೆ, ಬಟ್ ಖಂಡಿತ ಟ್ರೈ ಮಾಡ್ಬೋದು. ಸಂಜೆ ಬಂದರೆ ಡೆಫಿನೆಟ್ಲಿ ನೈನ್ ತಿನ್ಬೋದು ಸ್ನ್ಯಾಕ್ ಆಗಿ. ಆಫ್ಟರ್ ಟೇಸ್ಟ್ ತುಂಬ ಚೆನ್ನಾಗಿದೆ. ನಂಗೆ ತಿನ್ಬಿಟ್ಟು 2 ನಿಮಿಷ ಆದ್ಮೇಲಿಂದ ಫೀಲ್ ಇರುತ್ತಲ್ಲ ಬಾಯಲ್ಲಿ, ಅದು ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಇದು ಟೊಮೆಟೊ ಫ್ಲೇವರ್ಡೇ ಅನಿಸುತ್ತೆ. ಸೊ ಇವಾಗ ಆಲೂ ಪುರಿ ಟೇಸ್ಟ್ ಮಾಡೋಣ. ನಾರ್ಮಲ್ ಪುರಿನೇನಾ? ಕೊಕೊನಟ್ ಸ್ವೀಟ್ ಬರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಅನಿಸ್ತಿದೆ ನನಗೆ. ನಾರ್ಮಲ್ ಪುರಿನೇ ಹಾಲು ಜೊತೆ ಒಳ್ಳೆ ಕಾಂಬಿನೇಷನ್ ನೋಡಿ, ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ಚಿರೋಟಿ ಥರನಾ? ಚಿರೋಟಿ ಥರ, ಆಲ್ಮೋಸ್ಟ್ ಚಿರೋಟಿ ಥರ ಚೆನ್ನಾಗಿದೆ. ಸ್ವೀಟ್ ನನಗೆ ಕಾಯಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಒಂದು 7.5 8 ಅನ್ಬೋದು. ಚಿರೋಟಿ ಫಿಕ್ಸ್. ನಾವೀಗ ಫಿಲ್ಟರ್ ಕಾಫಿ ಹೇಳಿದ್ದೀವಿ. ಅವ್ರು ಡಿಕಾಕ್ಷನ್ ಹಾಕಿ ಹಾಲನ್ನ ಬೆರೆಸ್ಕೊಡೋದೇ ಒಂದು ಒಳ್ಳೆ ನೋಡೋಕ್ಕೆ ಚಂದ. ಥ್ಯಾಂಕ್ ಯು ಸರ್. ಐ ಆಮ್ ಎಕ್ಸ್ಟ್ರಾ ಬಿಸಿ. ಓಕೆ ಬಾಸ್. ಸೊ ಇವಾಗ ಒಂದು ಫಿಲ್ಟರ್ ಕಾಫಿ ತೊಗೊಂಬಂದಿದ್ದೀವಿ. ಲೋಟದ ಮೇಲೆ ಬರೆದಿದ್ದಾರೆ ಐ ಆಮ್ ಎಕ್ಸ್ಟ್ರಾ ಬಿಸಿ ಅಂತ. ಸೊ ಹುಷಾರಾಗಿ ಇಟ್ಕೊಳ್ಳಿ, ಬಿಸಿ ಇದೆ ಅಂತ ಅವರೇ ಹೇಳಿದರು. ಆ್ಯಕ್ಚುಲಿ ಅವ್ರು ಹೇಳಿದಂಗೆ ಬಿಸಿ ಇತ್ತು ತುಂಬಾ. ಸೊ 5 ನಿಮಿಷ ಬಿಟ್ಟು ಕುಡಿತಾ ಇದ್ದೀವಿ. ಟೇಸ್ಟ್ ಮಾಡೋಣ. ಒಳ್ಳೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ನಾವು ಸೌತ್ ಇಂಡಿಯನ್ಸ್ ನಾವು ಏನೇ ತಿಂದ್ರೂ ಒಂದು ಒಳ್ಳೆ ಫಿಲ್ಟರ್ ಕಾಫಿಯಿಂದ ಎಂಡ್ ಮಾಡಿಬಿಟ್ರೆ ಸ್ವರ್ಗ ಸುಖ. ಸೊ ಒಳ್ಳೆ ಕಾಫಿಯಿಂದ ಎಂಡ್ ಮಾಡೋಣ. ಜಿಡ್ ತಿಂದು, ಹೌದು ಜಿಡ್ ತಿಂದಿರ್ತೀವಿ, ಸೊ ಕಾಫಿ ಕುಡಿದ್ರೆ ಒಳ್ಳೆಯದು. ಸೊ ಎಂಡಿಂಗ್ ವಿತ್ ಎ ಗುಡ್ ಎಕ್ಸ್ಟ್ರಾ ಬಿಸಿ ಕಾಫಿ. ಸೊ ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಒಳ್ಳೆ ಫಿಲ್ಟರ್ ಕಾಫಿ ಮುಗಿಸ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾ ಚಟ್ನಿಲಿ. ಹೆಂಗಿತ್ತು ಪ್ರೇ? ತುಂಬಾ ಚೆನ್ನಾಗಿತ್ತು. ಎಲ್ಲ ಯುನೀಕ್ ಆಗಿತ್ತು. ನಾರ್ಮಲ್ ಇಡ್ಲಿ ಸಾಂಬಾರ್ ತಿನ್ನೋದಿದ್ದೇ ಇರುತ್ತೆ ದಿನಾನು. ಹೌದು. ಅದಕ್ಕೆ ನಾವು ಹೊಸ ಐಟಮ್ಸ್ ನ ಟ್ರೈ ಮಾಡಿದ್ವಿ. ನಮ್ಗೆ ಏನ್ ಅನಿಸ್ತು ಅಂದ್ರೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ, ಅಪರೂಪಕ್ಕೆ ತಿನ್ನಕ್ ತುಂಬಾನೇ ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಎಲ್ಲದಕ್ಕಿಂತ. ಯಾಕಂದ್ರೆ ಈಗ ನಮ್ ತಿಂದಿದ್ದು ಒಂದು ಬನ್ 65 ರೂಪೀಸ್ ಇತ್ತು. ಸಂಜೆ ಬರ್ತೀರಾ ಫ್ರೆಂಡ್ಸ್ ಜೊತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ ತಿನ್ನಕ್ಕೂ. ವಡೆ ನಮ್ಗೆ ಓಕೆ ಅನಿಸ್ತು, 35 ರೂಪಾಯಿ ಅದನ್ನು ಕೊಡಬಹುದು. ಅಂದ್ರೆ ಏನಂದ್ರೆ ನನಗೇನು ಅನಿಸ್ತು ಅಂದ್ರೆ, ಈಗ ಎಲ್ಲೋ ಬಂದಿದ್ದೀವಿ ಬೆಂಗಳೂರು ಸೈಡು, ಒಂದ್ಸಲಿ ತಿನ್ಕೊ ಹೊಟ್ಟೋಗೋಣ ವಾಪಸ್ಸು ಅಂದ್ರೆ ಓಕೆ. ರೆಗ್ಯುಲರ್ ಆಗಿ ಬಂದು ತಿಂತೀನಿ ಅನ್ನಕ್ಕೆ ನಾಟ್ ರೆಕಮೆಂಡಬಲ್. ಬಿಕಾಸ್ ಪ್ರೈಸು, ಬ್ರೇಕ್ಫಾಸ್ಟು, ಬೇರೆ ಆಪ್ಷನ್ಸ್ ಏನಿದೆ ಅದೆಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅನಿಸ್ತು. ಸೊ ಯೂನಿಕ್ ಐಟಮ್ಸ್ ಇದೆ, ಸೊ ದುಡ್ಡು ಜಾಸ್ತಿ ಇರುತ್ತೆ. ಹೌದು, ನಾವ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ವಿ. ಬಟ್ ನನಗೆ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ಸಿದ್ದು ಉಪ್ಮಾ ದೋಸೆ. ನಮ್ಮಿಬ್ರಿಗೂ ಭಾರಿ ಇಷ್ಟ ಆಯ್ತು. ಟೇಸ್ಟ್ ಸಕ್ಕತ್ತಾಗಿತ್ತು. ಅದನ್ನ ನೀವು ಯಾರೇ ಎಲ್ಲೇ ಇದ್ರು ಬಂದು ಒಂದ್ಸಲ ಖಂಡಿತ ಟ್ರೈ ಮಾಡ್ಬೇಕು. ಮಿಸ್ ಮಾಡ್ದೇನೆ ಬಂದು ಅದೊಂದನ್ನ ಮಾತ್ರ ಟ್ರೈ ಮಾಡ್ಬೇಕು. ನಮ್ಗೆ ಗೀ ರೋಸ್ಟ್ ತಟ್ಟೆ ಇಡ್ಲಿನೂ ಅಷ್ಟೇ, ಮಾಮೂಲಿ ಇದ್ರ ತರ ಬರುತ್ತಲ್ಲ, ಯಾವ್ದು ಗೀ ಪುಡಿ ಇಡ್ಲಿ ತಟ್ಟೆ ಇಡ್ಲಿ ಬರುತ್ತಲ್ಲ, ಅದೇ ಸಿಮಿಲರ್ ಟೇಸ್ಟ್. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಬಟ್ ಚಟ್ನಿಗಳಿಂದಾನೇ ಎಲ್ಲದಕ್ಕೂ ಬೆಲೆ. ಹೆಸರು ತಕ್ಕಂಗಿದೆ. ಎಕ್ಸ್ಟ್ರಾ ಚಟ್ನಿ ಇಟ್ಟಿದ್ದಾರೆ, ಚಟ್ನಿಯಿಂದನೇ ಎಲ್ಲಾ ಐಟಮ್ಸ್ ಸಗದಾಗ್ತಿದೆ ಟೇಸ್ಟ್. 3 ಚಟ್ನಿಯಿಂದನೂ ತುಂಬಾ ಚೆನ್ನಾಗಿತ್ತು. ನಮ್ಗೆ ಹಾಲ್ ಪುರಿ ನನಗೆ ಇಷ್ಟ ಆಯ್ತು, ಬಟ್ ಆ ಕೋಕೋನಟ್ ಮಿಲ್ಕ್ ಫ್ಲೇವರ್ ಇಷ್ಟ ಆಗೋದಾದ್ರೆ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗಿಲ್ಲ ಅಷ್ಟೊಂದು ಕೋಕೋನಟ್ ಫ್ಲೇವರ್, ನಂಗೆ ಅಷ್ಟು ಇಷ್ಟ ಇಲ್ಲ ಅದಕ್ಕೆ. ಕಾಫಿ ಮಾತ್ರ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ವಿ ವಿಲ್ ಬಿ ರೇಟಿಂಗ್ ಅಟ್ಲೀಸ್ಟ್ 7.5 to 8 ಕೊಡ್ಬೋದು. ಯೂನಿಕ್ನೆಸ್ ಗಂತೂ ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ, ಮಾಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಸ್, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಯಾವ್ದು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ನಾವು ನೋಡ್ಬಿಟ್ಟು ನಿಮ್ಗೆ ಥಮ್ಸ್ ಅಪ್ ಹಾಕ್ತೀವಿ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ವ್ಲಾಗ್. ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಜೀವ ನಿಮ್ ಇಷ್ಟ. ಹೋಗ್ಬಿಟ್ಟು ನೋಡೋದಾಗ್ತದೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಬಾಯ್.